ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಅಮೃತ ಭಾರತ್ ರೈಲ್ವೆ ನಿಲ್ದಾಣ ಯೋಜನೆ ಅಡಿ 23.24 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರಾಭಿವೃದ್ಧಿಗೊಂಡಿರುವ ಗದಗ ರೈಲು ನಿಲ್ದಾಣದ ನೂತನ ಕಟ್ಟಡವು ಗುರುವಾರ ಉದ್ಘಾಟನೆಗೊಂಡಿದೆ. ಪ್ರಧಾನಿ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪುನರಾಭಿವೃದ್ಧಿಗೊಂಡಿರುವ ಗದಗ ರೈಲು ನಿಲ್ದಾಣದ ನೂತನ ಕಟ್ಟಡವನ್ನು ಉದ್ಘಾಟಿಸಿದರು. ಗದಗ ರೈಲು ನಿಲ್ದಾಣದಲ್ಲಿ ನಡೆಯುವ ಉದ್ಘಾಟನಾ ಸಮಾರಂಭದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ, ಶಾಸಕರು ಆದ ಸಿಸಿ ಪಾಟೀಲ್, ಡಾಕ್ಟರ್ ಚಂದ್ರು ಲಮಾಣಿ, ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ, ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಸೇರಿ ರೈಲ್ವೆ ಅಧಿಕಾರಿಗಳು ಹಾಗೂ ಮುಖಂಡರು ಪಾಲ್ಗೊಂಡಿದ್ದರು. ಅಂದಾಜು 23.24 ಕೋಟಿ ರೂಪಾಯಿ ವೆಚ್ಚದಲ್ಲಿ G+1 ಹೊಸ ವಿನ್ಯಾಸದೊಂದಿಗೆ 2098 ಚದುರ ಮೀಟರ್ ವಿಸ್ತೀರ್ಣದಲ್ಲಿ ಗದಗ ರೈಲು ನಿಲ್ದಾಣ ಪುನರಾಭಿವೃದ್ಧಿ ಕಾಮಗಾರಿ ಪೂರ್ಣಗೊಂಡಿದೆ. ನಿಲ್ದಾಣದ ಎರಡು ಬದಿಯನ್ನ ನಗರವನ್ನು ಸಂಪರ್ಕಿಸುವ ವ್ಯವಸ್ಥೆ ಸುಸ್ಥಿತ ಮತ್ತು ಪರಿಸರ ಸ್ನೇಹಿ ಅಭಿವೃದ್ಧಿ, ಜಲ್ಲಿಕಲ್ಲು ರಹಿತ ಟ್ರ್ಯಾಕ್ಗಳ ನಿರ್ಮಾಣ, ರೂಫ್ ಪ್ಲಾಜಾಗಳನ್ನು ಅಳವಡಿಸಲಾಗಿದೆ. ಗದಗ ರೈಲು ನಿಲ್ದಾಣದ ಪ್ರವೇಶ ದ್ವಾರ, ಪ್ರಯಾಣಿಕರ ವಿಶ್ರಾಂತಿ ಕೊಠಡಿ, ಉಚಿತ ವೈಫೈ, ಸ್ಥಳೀಯವಾಗಿ ತಯಾರಿಸಿದ ವಸ್ತುಗಳನ್ನು ಒಂದು ನಿಲ್ದಾಣ ಒಂದು ಉತ್ಪನ್ನ ಮಳಿಗೆ ಸೇರಿ ಅನೇಕ ಸೌಕರ್ಯಗಳನ್ನು ಅಳವಡಿಸಲಾಗಿದೆ. ಟಿಕೆಟ್ ಕೌಂಟರ್, ಅಂಗವಿಕಲರಿಗೆ ಪ್ರತ್ಯೇಕ ಟಿಕೆಟ್ ಕೌಂಟರ್, ಲಿಫ್ಟ್, ಎಸ್ಕಲೇಟರ್, ಪ್ರಯಾಣಿಕರಿಗೆ ತಂಗಲು ವಸತಿ ನಿಲಯಗಳು, ವಿಶ್ರಾಂತಿ ಕೊಠಡಿ, ಹವಾನಿಯಂತ್ರಿತ ವಿಶ್ರಾಂತಿ ಕೊಠಡಿ, ಆರ್ಪಿಎಫ್ ಕಚೇರಿ, ಅಧಿಕಾರಿಗಳ ವಿಶ್ರಾಂತಿ ಕೊಠಡಿ, ಮೇಲ್ವಿಚಾರಕರ ವಿಶ್ರಾಂತಿ ಕೊಠಡಿ, ಪ್ರವಾಸಿಗರಿಗೆ ಅನುಕೂಲವಾಗಲು ಪ್ರವಾಸಿ ನಕ್ಷೆ ಸೇರಿ ಹಲವು ವಿಶೇಷ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ರಕ್ಷಣಾ ಇಲಾಖೆಯೊಳಗ ನಮ್ಮ ಬಜೆಟ್ 2014 2 ಲಕ್ಷ ಕೋಟಿ ರೂಪಾಯಿ ಇದ್ರೆ ಇವತ್ತು 7 ಲಕ್ಷ ಕೋಟಿ ರೂಪಾಯಿಯನ್ನು ಕೊಟ್ಟು ಬ್ರಹ್ಮೋಸ್ದಿಂದ ಹಿಡ್ಕೊಂಡು ಅಗ್ನಿಯಿಂದ ಹಿಡ್ಕೊಂಡು ಆಕಾಶದವರೆಗೆ ನಾವೇನು ತಯಾರು ಮಾಡಿ ಇವತ್ತು ಮಾಡಿದ್ವಲ್ಲ, ಅದರ ಪರಿಣಾಮವಾಗಿಯೇ ಇವತ್ತು ಎಲ್ಲೇ ಅಡಗಿ ಕೂತಿದ್ರು ಅವರನ್ನ ಹುಡುಕಿ ಹೊರಡುವ ಕೆಲಸವನ್ನ ಇವತ್ತು ಭಾರತ ಮಾಡಬೇಕು ಮತ್ತು ಪ್ರಥಮ ಬಾರಿಗೆಯನ್ನು ಘೋಷಣೆಯಿಂದ ನಾವು ಮಾಡಿದ್ದೀವಿ. ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಗಟ್ಟೆ ಧೈರ್ಯದಿಂದ ಮಾಡಿದ್ದಾರೆ. ಇನ್ನ ಮೇಲೆ ನೀವು ನಮ್ಮ ಮೇಲೆ ಬಂದು ಬಾಂಬ್ ಹಾಕಿದ್ರಿ, ಗುಂಡು ಹೊಡೆದು ಹೋದ್ರಿ, ಭಯೋತ್ಪಾದನಾ ಚಟುವಟಿಕೆ ಮಾಡಿದ್ರಂದ್ರ ಆ ಭಯೋತ್ಪಾದನಾ ಚಟುವಟಿಕೆಯನ್ನ ಯುದ್ಧವನ್ನು ಪರಿಗಣಿಸಿ ನಿಮ್ಮ ಮನೆ ಹೊತ್ತು ಹೊಡಿತೀವಿ ಅಂತ ಹೇಳಿರುವಂತಹ ಹಾಗಾಗಿ ನಿಮ್ಮ ಕ್ರಮವನ್ನು ಕರೆದಿಲ್ಲ ಅವರು ಎಲ್ಲಿದ್ದಾರೆ ಹೋಗಿ ಹೊಡೆಯುವಂತ ವ್ಯವಸ್ಥೆ ಮಾಡ್ತೀವಿ. ಯಾಕಂದ್ರೆ ಇವತ್ತು ನಾವು ಆ ಪ್ರಮಾಣದ ರಕ್ಷಣಾ ಬಜೆಟ್ ಅನ್ನು ಮಾಡಿ ಆ ಪ್ರಮಾಣದಲ್ಲಿ ಆರ್ಮ್ಸ್ ಅಂಡ್ ಅಮ್ಯುನಿಷನ್ ಅನ್ನು ಉತ್ಪಾದನೆಯನ್ನು ಮಾಡಿ ಕೇವಲ 10 ವರ್ಷದಲ್ಲಿ ಎಂಥ ಒಂದು ಪರಿವರ್ತನೆ ಆಗಿದೆ ಅಂದ್ರೆ 25,000 ಕೋಟಿ ರೂಪಾಯಿ ಆರ್ಮ್ಸ್ ಅಮ್ಯುನಿಷನ್ ವಿದೇಶಕ್ಕೆ ರಫ್ತು ಮಾಡುವಂತಹ ತಾಕತ್ ಇವತ್ತು ನಮ್ಮ ಏರ್ಪೋರ್ಟ್ಗಳು ಇವತ್ತು 74 ಏರ್ಪೋರ್ಟ್ ಇದ್ದು ಸ್ವತಂತ್ರ ಭಾರತ ಬಂದ ನಂತರ ಇವತ್ತು ನಮ್ಮ ಏರ್ಪೋರ್ಟ್ ಎಷ್ಟಾಗ್ಯಾವ? ನಮ್ಮ ಏರ್ಪೋರ್ಟ್ 150 ಏರ್ಪೋರ್ಟ್ಗಳಾಗಿದ್ದಾವೆ. ಇವತ್ತು ರಸ್ತೆ ಜಾಲ, ಈ ಎಲ್ಲ ರಸ್ತೆ ವಿಚಾರಗಳ ಬಗ್ಗೆ ಹೇಳೋದಕ್ಕೆ ಬಹಳಷ್ಟು 2014 3,782 ಕೋಟಿ ರೂಪಾಯಿ ನಾವು ಕೇವಲ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಇದ್ರೆ ಇವತ್ತು 7,500 ಕೋಟಿ ರೂಪಾಯಿ ಕೊಟ್ಟು ಇಡೀ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್. ಯಾಕೆ ಪಾಕಿಸ್ತಾನಕ್ಕೆ ನಾವು ತಕ್ಷಣ ಬುದ್ಧಿ ಕಲಿಸಲಿಕ್ಕೆ ಸಾಧ್ಯ ಆಯಿತು ಅಂತಂದ್ರೆ ಎಲ್ಲಾ ಬಾರ್ಡರ್ಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಇದೆ. ಹಿಮಾಚಲ ಪ್ರದೇಶ ಹೋಗಿದ್ದು ನಾನು ಬರೀ ಅಟಲ್ ಟನಲ್ ನೋಡಿದ್ರೆ ಎಂತ ಅದ್ಭುತವಾಗಿ ಮಾಡಿದ್ದೇವೆ ನಾವು ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ. ಈ ರೀತಿ ಪ್ರಧಾನಮಂತ್ರಿಗಳ ರಕ್ಷಣಾ ಉಪಕರಣ ಇರಬಹುದು, ರೈಲ್ವೆ ಇರಬಹುದು, ರೋಡ್ ಇರಬಹುದು, ಈ ಎಲ್ಲ ಸಂಗತಿಗಳಲ್ಲಿ ಒಂದು ಮಹತ್ವಪೂರ್ಣವಾದಂತಹ ಬದಲಾವಣೆಯನ್ನು ಮಾಡಿದ್ರ. ಇವತ್ತು ದೇಶದೊಳಗೆ ಬರುವಂತಹ ದಿವಸಗಳಲ್ಲಿ ಭಾರತ ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಜಗತ್ತಿನಲ್ಲಿ ಇವತ್ತು 5ನೇ ಅರ್ಥಶಕ್ತಿ ಅಂತ ಹೇಳ್ತಾ ಇದ್ವಿ ಇಲ್ಲಿವರೆಗೆ. ಈಗ ಭಾರತ ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ, ಜಗತ್ತಿನ 4ನೇ ಅತಿ ದೊಡ್ಡ ಮಿಲಿಟರಿ ಶಕ್ತಿಯಾಗಿ ಹೊರಹೊಮ್ಮಿದೆ. ಈ ಎರಡೂ ಕ್ಷೇತ್ರದಲ್ಲಿ ಬರುವಂತಹ ದಿವಸಗಳಲ್ಲಿ ಜಗತ್ತಿನ 3ನೇ ಅತಿ ದೊಡ್ಡ ಶಕ್ತಿಯಾಗಿ ಯಾರು ಭಾರತದ ಮೇಲೆ ಕೆಂಗಣ್ಣಿನಿಂದ ನೋಡ್ತಾರಲ್ಲ ಅವರನ್ನ ಕಂಡು ಕಿತ್ತಿ ಎಸೆಯುವಂತಹ ಕೆಲಸವನ್ನು ಮಾಡುವಂತಹ ತಾಕತ್ತು ಇವತ್ತು ಭಾರತಕ್ಕೆ ಇದೆ. ಆ ಶಕ್ತಿಯನ್ನು ಕೊಟ್ಟಂತಹ ಪುಣ್ಯಾತ್ಮರು ನೀವು, ನಿಮ್ಮ ಆಶೀರ್ವಾದದಿಂದ ಇವತ್ತು ನರೇಂದ್ರ ಮೋದಿ ಅವರು ಎಲ್ಲ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಗದಗಿನಲ್ಲಿಯೂ ಸಹಿತ ಇವತ್ತೇನು ನಾವು ಈ ಉದ್ಘಾಟನೆಯನ್ನು ಮಾಡಿದ್ದೀವಿ, ಈ ಉದ್ಘಾಟನೆ ಆದಂತಹ ಸ್ಟೇಷನ್ ಇನ್ನೂ ಮುಂದಿನ ದಿವಸಗಳಲ್ಲಿ ಹೆಚ್ಚಿನ ಟ್ರೈನ್ಗಳು, ಹೆಚ್ಚಿನ ಟ್ರೈನಿನ ನಿಲುಗಡೆಗಳು, ಇಲ್ಲಿಂದ ನೇರವಾಗಿ ಬೇರೆ ಬೇರೆ ಕಡೆ ಕನೆಕ್ಟಿವಿಟಿಗಳಿರ್ಬೋದು.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.